ಬಳಿ ಹಸಿದು ಬಂದು ನಿಂತ್ರೆ ಅವುಗಳನ್ನ ಬೆದರಿಸಿ ದೂರ ಓಡಿಸುವವರೇ ಹೆಚ್ಚು ಅಂತ ಹೇಳಬಹುದು. ಆದ್ರೆ ಕೆಲವರು ಮಾತ್ರ ಪ್ರಾಣಿಗಳ ಬಗ್ಗೆ ತುಂಬಾನೇ ದಯೆ, ಕಾಳಜಿ ಮತ್ತು ಪ್ರೀತಿಯನ್ನ ಹೊಂದಿರ್ತಾರೆ ನೋಡಿ. ಕಳೆದ 17 ವರ್ಷಗಳಿಂದ ಸ್ವಪ್ನಿಲ್ ಸೋನಿ ಅವರು ಒಂದು ನಿರ್ದಿಷ್ಟವಾದ ದಿನಚರಿಯನ್ನ ಅನುಸರಿಸ್ತಾ ಇದ್ದಾರೆ. ಅವರು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎಚ್ಚರಗೊಳ್ತಾರೆ. ಅವರ ಪತ್ನಿ ನೆರೆಹೊರೆಯ 2 ಮಹಿಳೆಯರ ಸಹಾಯದಿಂದ ಸುಮಾರು 1000 ಚಪಾತಿಯನ್ನ ತಯಾರಿಸ್ತಾರೆ. ಅವರು ಅನ್ನವನ್ನ ಬೇಯಿಸಿ ಮಜ್ಜಿಗೆಯೊಂದಿಗೆ ಬೆರೆಸ್ತಾರೆ. ನಂತರ ಸ್ವಪ್ನಿಲ್ ಈ ಎಲ್ಲ ಆಹಾರವನ್ನ ಅಹಮದಾಬಾದ್ನ ನರೋಲ್ ಹೊರವಲಯಕ್ಕೆ ಕೊಂಡೊಯ್ತಾರೆ. ನಾಯಿಗಳಿಗೆ ಮತ್ತು ಮಂಗಗಳಿಗೆ ಊಟ ಕೊಡ್ತಾರೆ ಸ್ವಪ್ನಿಲ್ ಸೋನಿ. ಮೊದಲು ಅವರು ಬೀದಿ ನಾಯಿಗಳಿಗೆ ಅನ್ನ ಮತ್ತು ಚಾಸನ ತಿನ್ನಿಸ್ತಾರೆ. ನಂತರ ಅವರು ಕಾಡಿಗೆ ಹೋಗಿ ಅಲ್ಲಿ 100 ಮಂಗಗಳಿಗೆ ಊಟವನ್ನ ಕೊಡ್ತಾರೆ. ಊಟ ನೋಡಿ ಒಂದೊಂದಾಗಿ ಕೋತಿಗಳು ಮುಂದೆ ಬಂದು ಅವರ ಕೈಯಿಂದ ರೊಟ್ಟಿ ಅಥವಾ ಹಣ್ಣುಗಳನ್ನ ತೆಗೆದುಕೊಂಡು ಹೋಗುತ್ತವೆ ಮತ್ತು ಅಲ್ಲಿಯೇ ಕೂತು ತಿನ್ನುತ್ತವೆ. ಕೋತಿಗಳು ಊಟ ಕಸಿದುಕೊಳ್ಳುತ್ತವೆ ಅಥವಾ ಗೀಚುತ್ತವೆ ಎಂದು ಕೇಳಿದಾಗ ಸ್ವಪ್ನಿಲ್ ಮುಗುಳ್ನಗುತ್ತಾ ಕಾಡು ಪ್ರಾಣಿಗಳು ವಾಸ್ತವವಾಗಿ ಮನುಷ್ಯರಿಗೆ ತುಂಬಾ ಹೆದರುಕೊಳ್ತವೆ ಅಂತ ವಿವರಿಸಿದ್ದಾರೆ. ಅವು ಯಾವಾಗಲೂ ಜಾಗರೂಕವಾಗಿರುತ್ತವೆ ಮತ್ತು ವಾಹನಗಳು ಹಾದು ಹೋಗುವಾಗ ತುಂಬಾ ಭಯಭೀತವಾಗ್ತವೆ. ಆದಾಗ್ಯೂ ಕೋತಿಗಳು ಅವರನ್ನ ಗುರುತಿಸೋದ್ರಿಂದ ಅವು ಹತ್ತಿರಕ್ಕೆ ಬಂದು ಆಹಾರವನ್ನು ತೆಗೆದುಕೊಂಡು ಓಡಿ ಹೋಗುತ್ತವೆ ಅಂತ ಅವರು ಹೇಳುತ್ತಾರೆ. ಅವು ಕಾಡಿನಲ್ಲಿ ಬೆಳೆದಿರುವುದರಿಂದ ತುಂಬಾ ಸ್ನೇಹಪರವಾಗಿರುವುದಿಲ್ಲ. ಆದ್ರೆ ಕೆಲವೊಮ್ಮೆ ಅವುಗಳಿಗೆ ಆಹಾರ ನೀಡುವುದರಲ್ಲಿ ವಿಳಂಬವಾದ್ರೆ ಅವು ಲಘುವಾಗಿ ಹೊಡೆಯಬಹುದು. ಸ್ವಪ್ನಿಲ್ ಪ್ರಾಣಿಗಳ ಬಗ್ಗೆ ಆಳವಾದ ಬಾಂಧವ್ಯ ಮತ್ತು ತಿಳುವಳಿಕೆಯನ್ನ ಹೊಂದಿರುವಂತೆ ತೋರುತ್ತದೆ. ತುಂಬಾ ಸಹಾನುಭೂತಿಯ ಹೃದಯದಿಂದ ಅವರು ಅವುಗಳ ಭಾವನೆಗಳನ್ನ ಅನುಭವಿಸ್ತಾರೆ. ಇವರ ಕುಟುಂಬದವರಿಗೆ ಪ್ರಾಣಿಗಳ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಪ್ರಾಣಿಗಳಿಗೆ ನಿಯಮಿತವಾಗಿ ಆಹಾರ ನೀಡಲು ಏಕೆ ಮತ್ತು ಯಾವಾಗ ನಿರ್ಧರಿಸಿದ್ರಿ ಅಂತ ಕೇಳಿದಾಗ ಅವರು ಈ ಹಿಂದೆ ಅಹಮದಾಬಾದ್ನಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅವರ ಕುಟುಂಬವು ತುಂಬಾನೇ ಬಡತನದಲ್ಲಿತ್ತು ಮತ್ತು ಅವರಿಗೆ ಓಡಾಡಲು ಸ್ವಂತ ಸೈಕಲ್ ಕೂಡ ಇರಲಿಲ್ಲ. ಆದಾಗ್ಯೂ ಅವರ ಕುಟುಂಬದಲ್ಲಿ ಎಲ್ಲರೂ ಪ್ರಾಣಿಗಳನ್ನ ಪ್ರೀತಿಸ್ತಾ ಇದ್ರು. ಅವರ ತಾಯಿ ಮತ್ತು 2 ಅಣ್ಣಂದಿರು ಯಾವಾಗಲೂ ತಮ್ಮಲ್ಲಿರುವ ಸ್ವಲ್ಪ ಆಹಾರದಿಂದ ಪ್ರಾಣಿಗಳಿಗೆ ಆಹಾರವನ್ನ ನೀಡ್ತಾ ಇದ್ರು. ಅವರನ್ನು ಸ್ವಪ್ನಿಲ್ ಸಹ ಪ್ರಾಣಿಗಳ ಬಗ್ಗೆ ದಯೆ ಮತ್ತು ಸಹಾನುಭೂತಿಯನ್ನ ಬೆಳೆಸಿಕೊಂಡಿದ್ರು. ಸ್ವಪ್ನಿಲ್ ತಮ್ಮ ನೆರೆಹೊರೆಯವರಲ್ಲಿ 107 ವರ್ಷದ ವ್ಯಕ್ತಿಯೊಬ್ಬರು ಪ್ರಾಣಿಗಳಿಗೆ ಆಹಾರವನ್ನ ನೀಡುವುದನ್ನ ಆಗಾಗ್ಗೆ ನೋಡ್ತಾ ಇದ್ರು ಎಂದು ನೆನಪಿಸಿಕೊಳ್ತಾರೆ. ಆ ವ್ಯಕ್ತಿ ಬೀದಿ ದನಗಳು, ಮಂಗಗಳು ಮತ್ತು ಪಕ್ಷಿಗಳಿಗೆ ಬಾಜ್ರಾ ರೊಟ್ಟಿಗಳನ್ನ ತಿನ್ನಿಸ್ತಾ ಇದ್ರು. ಸ್ವಪ್ನಿಲ್ ಅದನ್ನ ಇಷ್ಟಪಟ್ಟರು ಮತ್ತು ಆಳವಾಗಿ ಪ್ರೇರಿತರಾದ್ರು. ಕ್ರಮೇಣ ಅವರು ಕೂಡ ಪ್ರಾಣಿಗಳಿಗೆ ಆಹಾರವನ್ನ ನೀಡಲು ಪ್ರಾರಂಭಿಸಿದ್ರು ಮತ್ತು ಅದನ್ನು ನಿಯಮಿತ ಅಭ್ಯಾಸವನ್ನಾಗಿ ಮಾಡಿಕೊಂಡ್ರು. ಅವರು ಪಕ್ಷಿಗಳು, ಇರುವೆಗಳು, ಹಸುಗಳು ಮತ್ತು ನಾಯಿಗಳಿಗೆ ಆಹಾರವನ್ನ ನೀಡಲು ಪ್ರಾರಂಭ ಮಾಡಿದ್ರು. ಅವರು ಇದನ್ನು ಮಾಡಲು ಪ್ರಾರಂಭಿಸಿದ ವರ್ಷ ಅವರ ಜೀವನವು ಸಕಾರಾತ್ಮಕ ರೀತಿಯಲ್ಲಿ ಬದಲಾದವು ಹಾಗೆ ಪ್ರಾರಂಭ ಮಾಡತೊಡಗಿತ್ತು. ಪ್ರಾಣಿಗಳ ಮೇಲೆ ದಯೆ ಅವರ ಜೀವನವನ್ನೇ ಬದಲಾಯಿಸಿತು. ಆ ಸಮಯದಲ್ಲಿ ಅವರು ಹಳೆಯ ಅಹಮದಾಬಾದ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ರು. ಅವರ ಹೆಂಡತಿ ಕೆಲಸ ಮಾಡ್ತಿದ್ದ ಸ್ಥಳದಲ್ಲಿ ಫೋಟೋ ಕಾಪಿಗಳನ್ನ ಪಡೆಯಲು ಅವರು ಆಗಾಗ್ಗೆ ಒಂದು ಸಣ್ಣ ಅಂಗಡಿಗೆ ಭೇಟಿ ನೀಡ್ತಾ ಇದ್ರು. ಅಲ್ಲಿ ಅವರು ಅವಳನ್ನ ಭೇಟಿಯಾದ್ರು ಮತ್ತು ಅಂತಿಮವಾಗಿ ಅವರು ಮದುವೆಯಾದ್ರು. ನಂತರ ಅವರು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ನ್ಯೂ ಅಹಮದಾಬಾದ್ಗೆ ತೆರಳಿದ್ರು. ಆ ಸಮಯದಲ್ಲಿ ಮಾರಾಟವಾದ ಮತ್ತು ಬಾಡಿಗೆಗೆ ಪಡೆದ ಆಸ್ತಿಗಳಿಗೆ ಇದ್ದ ಹೆಚ್ಚಿನ ಬೇಡಿಕೆಯ ಲಾಭವನ್ನ ಪಡೆದುಕೊಂಡು ಸ್ವಪ್ನಿಲ್ ರಿಯಲ್ ಎಸ್ಟೇಟ್ ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ಕ್ರಮೇಣ ಅವರ ಕೆಲಸವು ಹೆಚ್ಚಾಯಿತು ಮತ್ತು ಅವರ ಜೀವನವು ಗಮನಾರ್ಹವಾಗಿ ಸುಧಾರಿಸಿತು. ಅವರ ಎಲ್ಲ ಯಶಸ್ಸು ಅವರ ಒಳ್ಳೆಯ ಕಾರ್ಯಗಳ ಫಲವಾಗಿದೆ ಎಂದು ಅವರು ನಂಬುತ್ತಾರೆ. 3 ಬಾರಿ ಹೃದಯಾಘಾತದಿಂದ ಬಳಲಿದ ಸ್ವಪ್ನಿಲ್ ಪ್ರತಿ ಬಾರಿಯೂ ದೇವರ ಕೃಪೆಯಿಂದ ಬದುಕುಳಿದಿದ್ದೇವೆ ಎಂದು ಬಲವಾಗಿ ನಂಬುತ್ತಾರೆ.